ಕೈ ರುಚಿಯಲ್ಲಿ ನಿಮಗೋಸ್ಕರ ಸ್ಪೆಷಲ್ ಆಗಿ ಇವತ್ತು ಬಾದಾಮಿ ಹಲ್ವಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಓಹೋ, ಬಾಯಲ್ಲಿ ನೀರು ಉರ್ತಾ ಇದೆಯಾ? ಭಾಳ ಸಂತೋಷ. ನನಗೂ ಅಷ್ಟೇ ಬಾದಾಮಿ ಹಲ್ವಾ ಅಂದರೆ ತುಂಬ ಇಷ್ಟ. ಅದಕ್ಕೆ ಇದನ್ನು ಸ್ಪೆಷಲ್ ಆಗಿ ಮಾಡೋದು ಹೇಗೆ ಅಂತ ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲರೂ ಅಂದ್ಕೊಳ್ತಾರೆ ಬಾದಾಮಿ ಹಲ್ವಾ ಮಾಡೋದು ಬಹಳ ಕಷ್ಟ ಅಂತ. ನಾನು ಸುಲಭವಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರುವ ಪದಾರ್ಥಗಳ ಬಗ್ಗೆ ತಿಳ್ಕೊಳ್ಳೋಣ. ಬಾದಾಮಿ ಹಲ್ವಾ ಅಂದ ತಕ್ಷಣ ಮೊದಲನೇ ಇಂಗ್ರೀಡಿಯೆಂಟೇ ಬಾದಾಮಿ ಆಗಿರಬೇಕು. ಈ ಬಾದಾಮಿನ ಬಿಸಿನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಆಮೇಲೆ ಸಿಪ್ಪೆಯನ್ನು ತೆಗೆದಿಡಬೇಕು. 100 ಗ್ರಾಮ್ ಬಾದಾಮಿ, 100 ಗ್ರಾಮ್ ಗೋಡಂಬಿ, ಹಾಗೆ ಒಂದು 200 ಗ್ರಾಮ್ ಸಕ್ಕರೆ ಬೇಕು. ಒಂದು 50 ಗ್ರಾಮ್ ಕೋವಾ ಆದರೆ ಸಾಕು. ಒಂಚೂರು ಏಲಕ್ಕಿ ಪುಡಿ ಮತ್ತು ಕೇಸರಿ ಬಣ್ಣ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಬೇಕಾಗಿರೋದು ತುಪ್ಪ. ಈಗ ಬಾದಾಮಿ ಹಲ್ವಾ ಮಾಡುವ ವಿಧಾನವನ್ನು ಹೇಳ್ಕೊಡ್ತೀನಿ ನಿಮಗೆ. ಮೊದಲನೇದಾಗಿ ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಒಂದೇ ಒಂದು ಸ್ಪೂನು ತುಪ್ಪ ಹಾಕೊಳ್ಳೋಣ. ಗೋಡಂಬಿ ಹಾಕೋಣ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇಷ್ಟು ಬಿಸಿ ಆದರೆ ಸಾಕಿದು. ಓಕೆ, ಮಿಕ್ಸರ್ಗೆ ಬಾದಾಮಿಯನ್ನು ಹಾಕೊಳ್ಳೋಣ. ಗೋಡಂಬಿ, ಆಹಾ, ಈಗ ನುಣ್ಣಗೆ ಪೇಸ್ಟ್ ಆಗಿದೆ. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಒಂದು ಬಾಣಲೆ ತಗೊಳ್ಳೋಣ. ಈ ಬಾಣಲೆ ತಗೊಂಡು ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಇದಕ್ಕೆ ಸಕ್ಕರೆ ಹಾಕೋಣ. ಇದಕ್ಕೆ ನೀರು ಹಾಕಿ ಪಾಕ ಮಾಡೋಣ. ಇದಕ್ಕೆ ಕೇಸರಿ ಹಾಕೋಣ. ಆ್ಯಕ್ಚುಲಿ ಈ ಕೇಸರಿ ಹೂವು ಪರ್ಪಲ್ ಕಲರ್ ಇರುತ್ತೆ, ಪರ್ಪಲ್ ಕಲರ್. ಆದರೆ ಅದು ನೀರಿಗೆ ಹಾಕಿದಾಗ, ಡಿಶ್ಗೆ ಹಾಕಿದಾಗ ಕೇಸರಿ ಬಣ್ಣ ಕೊಡುತ್ತೆ. ಅದು ಈ ಹೂವಿನ ಸ್ಪೆಷಾಲಿಟಿ. ಸಕ್ಕರೆ ಪಾಕ ಆಗಿದೆ. ಹೀಗೆ ಒಂದು ಎಳೆ ಹಂಗೆ ಕ್ಲೀನಾಗಿ ಬೀಳಬೇಕು ನೋಡಿ, ಹಾಗೆ. ಅದಕ್ಕೆ ಒಂದು ಎಳೆ ಪಾಕ ಅಂತ ವಾಡಿಕೆ ಕರೆಯೋದು. ಓಕೆ, ಇದಕ್ಕೆ ಈಗ ನಾವು ರುಬ್ಕೊಂಡಿರೋ ಪೇಸ್ಟ್ ಹಾಕೋಣ. ಒಂದು ಸ್ವಲ್ಪ ಹೊತ್ತು ಹೀಗೆ ಕುದಿಬೇಕು. ಆಮೇಲೆ ಇದಕ್ಕೆ ಕೋವಾ ಹಾಕೋಣ. ಕೋವಾ ಹಾಕಿ ಮತ್ತೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಕೋವಾ ಚೆನ್ನಾಗಿ ಅದು ಹರಡ್ಕೋಬೇಕು, ಮಿಕ್ಸ್ ಆಗಬೇಕು, ಗಟ್ಟಿ ಆಗ್ತಾ ಹೋಗುತ್ತದು. ಇದಕ್ಕೆ ಏಲಕ್ಕಿ ಪುಡಿ ಹಾಕೋಣ. ಹೀಗೆ ಕುದೀತಾ ಅದು ಹಲ್ವಾ ಹದಕ್ಕೆ ಬರುತ್ತೆ. ಅಲ್ಲಿ ತನಕ ಚೆನ್ನಾಗಿ ಗೊಟಾಯಿಸ್ತಾ ಇರಬೇಕು, ನಿಲ್ಲಿಸಬಾರ್ದು. ಚೆನ್ನಾಗಿ ಕುದೀತಾ ಇದೆ. ಹೀಗೆ ಗೊಟಾಯಿಸ್ತಾ ಇದ್ದ ಹಾಗೇನೆ ಇದು ಹಲ್ವಾ ಹದಕ್ಕೆ ಬಂದಿದೆ. ಈಗ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕೋಣ. ಇದಕ್ಕೆ ಒಂದು 3-4 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕಬೇಕು. ಈಗ ಬಾದಾಮ್ ಹಲ್ವಾ ರೆಡಿ, ಸೂಪರ್ ಆಗಿದೆ. ಓಕೆ, ಇದನ್ನು ಒಂದು ತಟ್ಟೆಗೆ ವರ್ಗಾಯಿಸೋಣ. ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಸವರಬೇಕು. ಬಿಸಿ ಬಿಸಿ ಬಾದಾಮ್ ಹಲ್ವಾ ರೆಡಿ. ಈಗ ಸ್ವಲ್ಪ ಆರಿದ ಮೇಲೆ ಇದನ್ನು ತಿಂದರೆ ರುಚಿಯಾಗಿರುತ್ತೆ. ಬಾದಾಮಿ ಹಲ್ವಾ ಬೇಕಾಗುವ ಪದಾರ್ಥಗಳು: ಬಾದಾಮಿ, ಸಕ್ಕರೆ, ತುಪ್ಪ, ಗೋಡಂಬಿ, ಕೇಸರಿ,
ಏಲಕ್ಕಿ ಮತ್ತು ಖೋವಾ. ಮಾಡುವ ವಿಧಾನ: ಮೊದಲು ಪ್ಯಾನ್ಗೆ ತುಪ್ಪ ಹಾಕಿ ಗೋಡಂಬಿಯನ್ನು ಸ್ವಲ್ಪ ಹುರಿದುಕೊಳ್ಳಿ. ಮಿಕ್ಸಿಗೆ ಬಾದಾಮಿ ಮತ್ತು ಹುರಿದು ಗೋಡಂಬಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಬಾಣಲೆ ಬಿಸಿಗಿಟ್ಟು ಸಕ್ಕರೆ, ಕೇಸರಿ ಹಾಕಿ ಒಂದೆಳೆ ಪಾಕ ಮಾಡಿಕೊಳ್ಳಿ. ಅದಕ್ಕೆ ರುಬ್ಬಿದ ಮಿಶ್ರಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕುದಿ ಬಂದ ಮೇಲೆ ಖೋವಾ ಹಾಕಿ ಚೆನ್ನಾಗಿ ಕಲಸಿ. ಏಲಕ್ಕಿ ಪುಡಿ ಹಾಕಿ ಕಲಸಿ ತುಪ್ಪ ಸವರಿದ ತಟ್ಟೆಗೆ ಹಾಕಿ ಗೋಡಂಬಿ ಮತ್ತು ಬಾದಾಮಿಯಿಂದ ಅಲಂಕರಿಸಿದರೆ ಬಾದಾಮಿ ಹಲ್ವಾ ರೆಡಿ.